ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಬೇಗ ಬೇಗ ಎದ್ಬಿಟ್ಟಿದ್ದಾನೆ. ಇವತ್ತು ಬೆಳಗ್ಗೆ 7:15 ಎದ್ಬಿಟ್ಟಿದ್ದಾನೆ. ಇಲ್ಲಿ ದಿನ 7:15 ಕರೆಕ್ಟಾಗಿ ಲೇಬರ್ಸ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಒಂದು ಆಟೋ ಬರುತ್ತೆ. ಆಟೋ ಬಂದ ತಕ್ಷಣ ಅದು ಸೌಂಡ್ ಆಗುತ್ತಲ್ಲ, ಎದ್ಬಿಡ್ತಾನೆ. ಅದು ಸರಿಯಾಗಿ 7:15ಗೆ ಬರುತ್ತೆ. ಇವನು 7:15ಗೆ ಎಷ್ಟಾಗ್ಬಿಡ್ತಾನೆ. ಒಂದೊಂದು ದಿನ ಹಂಗೆ ತಟ್ಟಿದ್ರೆ ಹಂಗೆ ಮಲ್ಕೊಂಡ್ಬಿಡ್ತಾನೆ. ಇನ್ನೊಂದು ದಿವಸ ಮಲ್ಗೋದೇ ಇಲ್ಲ, ಹಿಂಗೆ ಎದ್ದು ಕೂತ್ಕೊಂಡು ಆಟಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಇವನಿಂದ ನನಗೂ ಕರೆಕ್ಟಾಗಿ ನಿದ್ದೆ ಇಲ್ಲ. ನಂಗೆ ದಿನ ನೈಟ್ 12 ಗಂಟೆ ಆಗ್ತಿದೆ ಇವಾಗ ಮಲ್ಗೋದು. ಇವನು ಮಲ್ಗೋದೇ 11 ಗಂಟೆ ಆಗುತ್ತೆ. ನಾನು ಮತ್ತೆ ವೀಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಮಲ್ಕೊಳ್ಳೋ ಅಷ್ಟರಲ್ಲಿ 12 ಗಂಟೆ. ಈಗ ಇವನು ಬೇರೆ 7:15ಗೆ ಎದ್ಬಿಡ್ತಾನೆ. ನಾನು ಮಲ್ಕೊಳಕ್ಕಾಗಲ್ಲ, ಅವನು ಮಲ್ಗಲ್ಲ. ಹಂಗೆ ಮಾಡ್ತಾಯಿದ್ದೀನಿ ಇವಾಗ ಡೈಲಿ. ಅವನು ಫೋಟೋ ಬಿಸಾಕ್ಬಿಟ್ಟು ಆಟ ಆಡ್ತಾ ಕೂತಿದ್ದಾನೆ ಬೆಳಗ್ಗೆ. ಪಾಪುಗೆ ಬಾದಾಮಿ ಚಚ್ತಾ ಇದ್ದೀನಿ. ಅವನಿಗೆ ಕೊಟ್ಬಿಟ್ಟು ನಾನು ಪ್ರತಿ ದಿವಸ ಖಾಲಿ ಹೊಟ್ಟೆಗೆ 4 ಬಾದಾಮಿ ತಿಂತೀನಿ. ಅವನಿಗೆ 1 ಕೊಡ್ತೀನಿ, ನಾನು 4 ತಿಂತೀನಿ. ಇನ್ನೇನೊಂದು 4 ಇಯರ್ಸಿಂದನೂ ನಾನು ತಿಂತಾ ಬಂದಿದ್ದೀನಿ. ಹೊರ್ಗಡೆ ಹೋದರೆ ಇಲ್ಲ ಅಷ್ಟೇ. ಬಾದಾಮಿ ಮಾತ್ರ ತಿಂತಾನೆ. ಹಾಲು ಕುಡಿ ಅಂದರೆ ಮುಖಾಮುಖಿ ಎಲ್ಲ ತಿರುಗಿಸ್ತಾನೆ ಆ ಕಡೆ. ಬಿದ್ದೋಯ್ತು ಬಿಟ್ಟು ಅದು ಬೇಡ, ಇದು ತಗೋಯ್ತು. ಇಲ್ಲಿ ತಗೋ. ಹಾಂ ಮಾಡಮ್ಮ, ಜಾಣಲ್ಲ ಕುಡ್ಕೊಂಡು ಚೂರು ಎತ್ಕೊಡ್ತೀನಿ, ಕುಡಿ, ಎತ್ಕೊಡ್ತೀನಿ. ಅಟ್ ಮರ ಅದೇ ಬೇಕು. ಚೂರು ಕುಟ್ಕೊಡ್ತೀನಿ ನಿಮಗೆ. ನಾನು ಕುಡಿ ಅಂದ್ರೆ ಆಟ ಮಾಡೋದು. ನಾನು ಆಟೋ ಬಂತು, ಆಟೋ ಚಿಕ್ಕಮ್ಮ ಜಾಣ ಮರಿ. ಆಟೋ ಬಾ, ಆಟೋ ಬಂತು, ಆಟೋದಲ್ಲಿ ಹೋಗೋಣ. ಕುಡಿ ಜಾಣಿ ಮರಿ, ಕುಡಿಯಮ್ಮ ಪ್ಲೀಸ್. ಒಂಚೂರು ಈ ಕಡೆ ತಿರ್ಕೋ. ತಿರ್ಗದೆ. ಸ್ನಾನ ಪೂಜೆ ಎಲ್ಲ ಮುಗೀತು. ಪಾಪು ಮಲಗಿದ್ದಾನೆ. ಏಯ್ ಕಳ್ಳ, ಬಾಯ್ಲಿ ಇಲ್ಲಿ ಎಲ್ಲಿ ಕಾಣಿಸ್ತಿಲ್ಲ. ಬಾ, ಇಲ್ಲಿ ಬಂದ ಕಳ್ಳ ಬರ್ತೀನಿ. ಬಾ 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 ಬಾ. ಎಲ್ಲೋದ ಇಲ್ಲಿ ಏನ್ ಮಾಡ್ತಿದ್ದಾನೆ ಇಲ್ಲಿ ಇವನು? ಓ ಮಾಮಿ ಇದೆಲ್ಲಿ, ಬಾ, ಹೋಗ್ಬಾರ್ದು. ಮಾಮಿ ಬರ್ತೀನಿ. ಮಾಡ್ಬಿಡಪ್ಪ, ಮಾಮಿ ಮಾಡು. ಒಳಗಡೆ ಹೋಗ್ಬಾರ್ದು, ಬಾ. ಮಾಮಿ ಮಾಡು, ಮಾಮಿಗೆ ಕೈ ಮುಗಿ. ಮಾಮಿ ಕಾಪಾಡಪ್ಪ. ಹೋಗ್ಬಾರ್ದು. ಆಯ್ ಮಾಡ್ಬಿಡ್ತಾವಲ್ಲ ಮಾಮಿ, ಹೋಗ್ಬಾರ್ದು, ಬಾ. ಕೈ ಮುಗಿದ್ಬಿಟ್ಟು ವಾಪಸ್ ಬರ್ಬೇಕು. ಕೈ ಮುಗಿ ಅಮ್ಮ ಮಮ್ಮಿಗೆ. ಬಾಯಿ ಯಾರಿಗೆ ಬಾಯಿ? ಮಾಮಿ ಮಾಡ್ಬೇಕು ಹಂಗೆ. ಮಾಮಿ ಕೈ ಮುಗಿದ್ಬಿಟ್ಟು ವಾಪಸ್ ಬಾ ಪಾಪಣಿ. ಅಲ್ಲಿ ದೀಪ ಇದೆ, ಅಲ್ಲಿ ಆಯ್ ಮಾಡುತ್ತೆ ದೀಪ. ಆಮೇಲೆ ಓ ಮಾಮಿ ಈಗ ಮಾಮಿಗೆ ಟಾಟಾ ಮಾಡಿ ವಾಪಸ್ ಬಾ. ಟಾಟಾ ಮಾಡು ಮಾಮಿಗೆ. ಮಾಮಿ ಮಾಡೈತಲ್ಲ, ಈಗ ಟಾಟಾ ಮಾಡಿ. ಈಗ ಟಾಟಾ ಮಾಡು. ನೋಡಿ ಎತ್ಕೊಳಕ್ಕೆ ಆಗಲ್ಲ, ಅಷ್ಟು ಬೆಂಡಾಗ್ಬಿಡ್ತಾನೆ ಇವನು. ಏನು ಶೇಮ್ ಮಾಡ್ತಾನೆ ನಿಂಗೆ ಅವರು. ಇಲ್ಲಿ ನಮ್ಮ ಪಾಪು ಬರೀ 2 ಜುಟ್ಟು ಹಾಕೊಂಡಿದೆ. ಅಲ್ಲಿ ಜುಟ್ಟು ತೋರಿಸು ಇಲ್ಲಿ ಜುಟ್ಟು ತೋರಿಸು. ಹೂ ಉಡ್ಸ್ಕೊಂಡಿದ್ದೀನಿ ನಾನು ಅಂತ ಹೇಳು.
ಇವತ್ತು ಮಧ್ಯಾಹ್ನ ಊಟಕ್ಕೆ ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ರು. ಇದು ಗುಂಡು ಬದನೆಕಾಯಿ, ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಬೆಂಕಿನಲ್ಲಿ ಸುಟ್ಕೊಂಡಿರೋದು. ಕೆಂಡ ಇದ್ದರೆ ಕೆಂಡದಲ್ಲೂ ಸುಟ್ಕೊಬೋದು. ಇದನ್ನು ಹಂಗೆ ಬೆಂಕಿನಲ್ಲಿ ಸುಟ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಡೋದು. ಆಮೇಲೆ ಇದನ್ನು ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡು ಆ ಹುಣಸೆಹಣ್ಣು ರಸ, ಅದಕ್ಕೆ ಖಾರದ ಪುಡಿ, ನಿಮ್ಮಿಷ್ಟ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು, ಖಾರದ ಪುಡಿ, ಉಪ್ಪು ಮತ್ತು ಈರುಳ್ಳಿ, ತೆಂಗಿನಕಾಯಿ ತುರಿ ಮತ್ತು ಬದನೆಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಬೇಕು. ಕಿವುಚ್ಬಿಟ್ಟು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಪಾಪು ಮಲಗಿದ್ದೆದ್ದ, ಹಾಲು ಕುಡಿಸ್ಬಿಟ್ಟು ಅವನಿಗೆ ಮಧ್ಯಾಹ್ನ ತಿನ್ನೋಕ್ಕೇನಾದರೂ ಮಾಡೋಣ ಅಂದ್ಕೊಂಡು ಬಂದೆ. ನಾನಿವತ್ತು ಪಾಪುಗೆ ಕಟ್ಲೆಟ್ ಮಾಡಿಕೊಡ್ತಾಯಿದ್ದೀನಿ. ಆಲೂ ಮತ್ತು ಕ್ಯಾರೆಟ್ ಕಟ್ಲೆಟು ಅಂದರೆ, ಅಥವಾ ವೆಜಿಟೇಬಲ್ ಕಟ್ಲೆಟ್ ಅಂತಲೂ ಹೇಳ್ಬೋದು. ತರಕಾರಿ ಬೇಯಕ್ಕಿಟ್ಟಿದ್ದೆ, ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಎರಡೂ. ಕಟ್ಲೆಟ್ನ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ಒಂದು ಸಲ. ಇವಾಗ ಟೈಮು ಸಂಜೆ 5 ಗಂಟೆ. ಪಾಪು ಮಲಗಿದ್ದೆದ್ದ. ಎಲ್ಲ ಹೊರಗಡೆ ಇದ್ರಲ್ಲ ಅಂದ್ಬಿಟ್ಟು ಹಂಗೆ ಒಂದು ರೌಂಡ್ ಕರ್ಕೊಂಬಂದೆ ಆಚೆ. ಮುಂದ್ಗಡೆ ಜಾಗದಲ್ಲಿ ಒಂದು ಮರಳೆ ಹೂವಿಂದು ಗಿಡ ಹುಟ್ಟಿತ್ತು. ಅದಿನ್ನೇನು ಚೆನ್ನಾಗಿ ಚಿಗುರ್ತಾ ಇತ್ತು. ಅದಕ್ಕೆ ಒಂದು ಪೀಕಿ ಸೊಪ್ಪಿಂದು ಕಡ್ಡಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ರು. ಹಾಗೆ ನಾವು ಅಲ್ಲೇ ಬಂದ್ವಿ. ರಚ್ಚು ಬಟರ್ಫ್ಲೈ ಅಂದ್ಕೊಂಡು ಹಾಡು ಹೇಳ್ಕೊಂಡು ಹೋಗಿ ಇರುವೆಗಳಲ್ಲಿ ಕಾಲು ಹಾಕ್ಬಿಟ್ಟು ಇರುವೆ ಕಚ್ಚಿಸ್ಕೊಂಬಂದ್ಲು. ಅಲ್ಲಿ ನೋಡಲ್ಲಿ ಪುನರ್ವ ಎಲ್ಲೋಯ್ತು ಪಾಪ ನೀನು? ಹೂವು ಎಲ್ಲೋಯ್ತು? ಹೂವು ಎಲ್ಲೋಯ್ತು ನಿಂದು? ಅಲ್ಲಿ ನೋಡಲ್ಲಿ ನೀನು ಹೂವೆಲ್ಲ ಬಿಚ್ಕೊಂಡ್ಬಿಟ್ರಾ? Butterfly, where are you going? Where are you going? Outside the garden, dancing. ಮೂಗೆಲ್ಲಿ ತೋರಿಸು. ಈಗ ಒಂದು ರಿಯಾಕ್ಷನ್ ಚೇಂಜ್ ಮಾಡಿಸ್ಲ ನಾನು. ನಾಲ್ಗೆ ಇಲ್ಲಪ್ಪ, ನಾಲ್ಗೆ ಕಣ್ಣು ತೋರಿಸು. ಕಣ್ಣು ಏನಿದು ತಿನ್ನಿ? ಏನದು? ಏನಿದು ಅಂದರೆ ಏನಿದು? ಪಾಪುಗೆ ನೈಲ್ಸ್ ಎಲ್ಲ ತುಂಬ ಬೆಳ್ಕೊಂಬಿಟ್ಟಿತ್ತು, ಅದಕ್ಕೆ ಕಟ್ ಮಾಡ್ತಾಯಿದ್ದೆ. ಅವನಿಗೆ 6 ತಿಂಗಳವರೆಗೂ ನೈಲ್ ಟ್ರಿಮ್ಮರ್ ಯೂಸ್ ಮಾಡಿದೆ. ಅದಾದಮೇಲೆ ಅದರಲ್ಲಿ ಸರಿಯಾಗಿ ಟ್ರಿಮ್ ಆಗ್ತಾಯಿರಲಿಲ್ಲ. ಅದಕ್ಕೆ ಚಿಕ್ಕದೊಂದು ನೈಲ್ ಕಟ್ರ್ ತೊಗೊಂಡು ಅದರಲ್ಲೇ ಕಟ್ ಮಾಡ್ತಾಯಿದ್ದೆ ನಾನು ಅವನಿಗೆ. ಮುಂಚೆ ಎಲ್ಲ ಸುಮ್ಮನೆ ಕೂತ್ಕೊಂಡು ಕಟ್ ಮಾಡಿಸ್ಕೊತಿದ್ದ. ಇವಾಗೆಲ್ಲ ಸ್ವಲ್ಪ ಬೆಳೀತಾ ಸರಿಯಾಗಿ ಮಾಡಿಸ್ಕೊಳಲ್ಲ, ತುಂಬ ಹಠ ಮಾಡ್ತಾನೆ. ಇದೊಂದು ಇವಳೆ ಅವಳಲ್ಲ ಇವ್ ಕಡ್ಡಿ ಪಿರಿ ದೀಕ್ಷಾ. ಫ್ರೆಂಡ್ಸ್, ನಾನು ಇದ್ದೀನಿ. ಬರೀ ಇವ್ರು ಮಾತ್ರ ಅಲ್ಲ ಫ್ರೆಂಡ್ಸ್. ಮ್ಯೂಟ್ ಮಾಡಬೇಡಿ. ಇಲ್ಲ ಹಂಗೆ ಹಾಕಿ ಹಂಗೆ ಕೊಡ್ಲಾ? ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ತಕ್ಷಣ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.